ವೆಲ್ಕಮ್ ಬ್ಯಾಕ್. ಸರ್ಕಾರ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ಕೊರೋನಾ ಕಟ್ ಹಾಕೋದಕ್ಕೆ ಇವತ್ತು ಅನೌನ್ಸ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನೀಲ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ. ಡಾಕ್ಟರ್, ಇವತ್ತಿನ ಕೇಸಸ್ ನೋಡೋದಾದ್ರೆ 14,000 ಚಿಲ್ಲರೆ ಬಂದಿರುವಂತದ್ದು, ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಸೋಂಕಿನ ತೀವ್ರತೆ ಅಷ್ಟಾಗಿ ಇಲ್ದಲೇ ಇರೋದ್ರಿಂದ ಮತ್ತೆ ಡೆತ್ ರೇಟ್ ಕಡಿಮೆ ಇರೋದ್ರಿಂದ ಸೋಂಕಿನ ಪ್ರಮಾಣ ಜಾಸ್ತಿ ಆದ್ರೂ ಕೂಡ ನಾವು ಇದೇ ರೀತಿ ಟಫ್ ರೂಲ್ ಅಲ್ಲೇ 3ನೇ ಅಲೆನ ಎದುರಿಸಬಹುದು, ಲಾಕ್ಡೌನ್ ಅನಿವಾರ್ಯತೆ ಇಲ್ಲ ಅಂತ ಅನ್ಸುತ್ತಾ? ಅದು ಆಕ್ಚುಲಿ ಪರಿಸ್ಥಿತಿ ಮೇಲೆ ನೋಡ್ತಾ ಡಿಪೆಂಡ್ ಆಗುತ್ತೆ ತವ್ರೆ. ಬಿಕಾಸ್ ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸದ್ಯದ ಮಟ್ಟಿಗೆ ನೋಡ್ತಾ ಹೋದಾಗ ಇನ್ಫೆಕ್ಷನ್ಸ್ ಮೈಲ್ಡರ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಏನಿದೆ ಹಾಸ್ಪಿಟಲೈಸೇಷನ್ ಮೋಸ್ಟ್ಲಿ ನಾವು ಅನ್ಕೊಂಡಿರೋ ಅಷ್ಟು ಲೆವೆಲ್ಗೆ ಹೋಗದೆ ಇರ್ಬೋದು, ಸಿವಿಯಾರಿಟಿ ಅಥವಾ ಡೆತ್ ರೇಟ್ ಅಥವಾ ಇದು. ಸೊ ಆ ಒಂದು ಹಂತದಲ್ಲಿ ನೋಡ್ತಾ ಹೋದಾಗ, ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದಾಗ ಲಾಕ್ಡೌನ್ ಅನಿವಾರ್ಯತೆ ಬರದೇ ಇರ್ಬೋದು. ಯಾಕಂದ್ರೆ ಸೌತ್ ಆಫ್ರಿಕಾದಲ್ಲಿ ಏನು ಈ ಅಲೆ ಬಂತು ಒಮಿಕ್ರಾನ್ ಇಂದ ಅಥವಾ ಬೇರೆ ಇದರಿಂದ, ಅದರಲ್ಲಿ ಲಾಕ್ಡೌನ್ ಅಂತ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ. ಬಟ್ ಅದೇ ಉದಾಹರಣೆ ನೋಡ್ತಾ ಹೋದಾಗ ಅಮೆರಿಕದಲ್ಲಿ ನೋಡ್ತಾ ಹೋದಾಗ ಪರಿಸ್ಥಿತಿ ಕೈಮೀರಿ ಹೋಗಿ ಕೇಸಸ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿ ಲಾಕ್ಡೌನ್ ಮಾಡುವಂತ ಕೆಲವೊಂದು ಉದಾಹರಣೆಗಳಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಗಳು ಯಾವ ರೀತಿ ಕೋಆಪರೇಟ್ ಮಾಡ್ತಾರೆ, ಸರ್ಕಾರ ಈ ಟಫರ್ ನಾರ್ಮ್ಸ್ ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುತ್ತೆ, ಮುಂದೆ ಈ ಸಂಕ್ರಾಂತಿ ಹಬ್ಬ ಬರುತ್ತೆ, ಆ ಒಂದು ಹಂತದಲ್ಲಿ ಜನಗಳು ಯಾವ ರೀತಿ ಕೋಆಪರೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರೋದು ಏನಂದ್ರೆ, ನಿನ್ನೆ ಒಂದು ICMR ಗೈಡ್ಲೈನ್ಸ್ ನ ಬಿಡುಗಡೆ ಮಾಡಿದೆ. ಅದರಲ್ಲಿ ನೋಡ್ತಾ ಹೋದಾಗ ಒಂದು ಸಿಂಪ್ಟಮ್ಯಾಟಿಕ್ ಇದ್ದವ್ರಿಗೆ ಅಷ್ಟೇ ಟೆಸ್ಟ್ ಮಾಡಬೇಕು, ಸಿಂಪ್ಟಮ್ಯಾಟಿಕ್ ಟೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಒಂದೇನು ಗೈಡ್ಲೈನ್ ನ ರಿಲೀಸ್ ಮಾಡಿದೆ. ಅದು ಖಂಡಿತವಾಗ್ಲೂ ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಆ ಒಂದು ICMR ರೂಲ್ಸ್ ನಾವು ನೋಡ್ತಾ ಹೋದಾಗ ಟೆಸ್ಟಿಂಗು ಮತ್ತೆ ಟ್ರೇಸಿಂಗು ಎರಡೂ ಸಿಂಪ್ಟಮ್ಯಾಟಿಕ್ ಇರೋರಿಗೆ ಅಷ್ಟೇ ಮಾಡ್ಬೇಕಾಗುತ್ತೆ ಅಂತ. ಅಂದ್ರೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸಿಂಗೇ ಬೇಡ, ಅನ್ಲೆಸ್ ಅಂಟಿಲ್ ಅವ್ರಿಗೆ ಹೈ ರಿಸ್ಕ್ ಅಲ್ಲಿ ಇದ್ರೆ ಅಥವಾ ಕೋಮಾರ್ಬಿಡಿಟೀಸ್ ಇದ್ರೆ ಓಲ್ಡ್ ಏಜ್ ಆದವ್ರಿಗೆ ಅಂತವ್ರಿಗೆ ಅಂತ. ಸೊ ಈ ಒಂದು ಹಂತದಲ್ಲಿ ಇವೇನಾದ್ರೂ ನಾವು ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಥವಾ ಟೆಸ್ಟಿಂಗ್ ನ ಮಾಡ್ದಲೇ ಇದ್ರೆ ಆ ಒಂದು ಹಂತದಲ್ಲಿ ಇನ್ಫೆಕ್ಷನ್ಸ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದ್ರ ಬಗ್ಗೆ ಏನ್ ಹೇಳಿದೆ, ICMR ಗೈಡ್ಲೈನ್ಸ್ ನ ಹೊರಡ್ಬಿಟ್ಟು ಒಂದು ರಾಜ್ಯ ಸರ್ಕಾರ ಅದ್ರ ಸೂಕ್ತ ನಿರ್ಣಯ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದೆ. ಪ್ರಾಬಬಲಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ಇನ್ನು ಪ್ರತಿನಿತ್ಯ ಕೋಆಪ್ ಮುಖಾಂತರ ಒಂದೊಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ಅಂತ ಇವತ್ತಿನ ಪ್ರಶ್ನೆ, ಪಾದಯಾತ್ರೆಯಿಂದ ಮೇಕೆದಾಟು ಯೋಜನೆ ಜಾರಿ ಆಗುತ್ತಾ ಅನ್ನುವಂಥದ್ದು. ಅದಕ್ಕೆ ನೀವು ನಿಮ್ಮ ಅಭಿಪ್ರಾಯವನ್ನ ಕೋಆಪ್ ಮುಖಾಂತರ ತಿಳಿಸಬಹುದು.